ನಮಸ್ಕಾರ. ರುಚಿ ಅಭಿರುಚಿ ತಾರೆಗಳ ಸಮರಸಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಸುಖ ಸಂಸಾರದ ಬದುಕು ಅದು ಅಂಬಾರಿಗಿಂತಲೂ ಸೊಗಸು. ಸಾಮರಸ್ಯವೆಂದರೆ ಹೀಗೆ, ಜಗಿದಷ್ಟು ಸವಿ ಕೊಡುವ ಸಿಹಿ ಕಬ್ಬಿನ ಹಾಗೆ. ಇಂತಹ ಸಮರಸ ಜೀವನದ ಸರಿ ಜೋಡಿ ನಮ್ಮ ರುಚಿ ಅಭಿರುಚಿ ಅಡುಗೆ ಮನೆಗೆ ಬರ್ತಾ ಇದೆ. Hola, hola! Hola, hola! Simha! 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 ಗೊತ್ತಾಯ್ತಲ್ಲ ಯಾರು ಬಂದ್ರು ಅಂತ? ಜೂನಿಯರ್ ವಿಷ್ಣುವರ್ಧನಾದ PR ರಾಜು ಹಾಗೂ ಅವರ ಧರ್ಮಪತ್ನಿ, ರಂಗಭೂಮಿ ಹಾಗೂ ಹಿರಿತೆರೆ ಕಲಾವಿದೆ ಜಯಶ್ರೀ ರಾಜು. ಬನ್ನಿ ಅವ್ರನ್ನು ಸ್ವಾಗತಿಸೋಣ. ಬನ್ನಿ. ನಿಮ್ಮಿಬ್ಬರಿಗೂ ನಮ್ಮ ರುಚಿ ಅಭಿರುಚಿ ತಾರೆಗಳ ಸಮರಸಕ್ಕೆ ಸ್ವಾಗತ. ಥ್ಯಾಂಕ್ ಯು. ನನ್ಗಂತೂ ನಿಮ್ಮನ್ನು ನೋಡಿದ ಸಾಕ್ಷಾತ್ ವಿಷ್ಣುವರ್ಧನ್ ಅವ್ರನ್ನ ನೋಡ್ದಾಗೆ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಈಗ ಅಡಿಗೆ ಕಾರ್ಯಕ್ರಮ ಶುರು ಮಾಡ್ಬಿಡೋಣವಾ? ಯಾರು ಮೊದ್ಲು ಅಡಿಗೆ ಮಾಡ್ತೀರಾ? ಮೇಡಮ್ ನೀವು? ಅಡಿಗೆ ನಾನೇ ಫಸ್ಟ್ ಮಾಡ್ತೀನಿ. ನೀವೇ ಫಸ್ಟ್ ಅಡಿಗೆ ಮಾಡ್ತೀರಾ? ಅವರೇ ಫಸ್ಟ್ ನೆಕ್ಸ್ಟ್ ನಾನು, ಅವ್ರ ಹಿಂದೆ ನಾನು ಯಾವಾಗ. ಓಕೆ, ಸರಿ. ಹಾಗಾದ್ರೆ ನೀವು ಆರಾಮಾಗಿ ಕೂತ್ಕೊಂಡ್ಬಿಡಿ. ಅಷ್ಟೊತ್ತಿಗೆ ಮೇಡಮ್ ಅವ್ರ ಕೆಲ ಅಡಿಗೆ ಮಾಡಿಸ್ಬಿಡ್ತೀನಿ. ಓಕೆ. ಜೂನಿಯರ್ ಸಾಹಸ ಸಿಂಹ ಅವರ ಗರ್ಜನೆಯನ್ನ ನಿಲ್ಸಿ ಆರಾಮಾಗಿ ಸೆಟ್ಲ್ ಆಗಿದ್ದಾರೆ. ನಾವ್ ಅಡ್ಗೆ ಶುರು ಮಾಡ್ಬಿಡೋಣ? ಖಂಡಿತ ಮಾಡೋಣ. ಏನ್ ಅಡ್ಗೆ ಮಾಡ್ತಿದ್ದೀರಾ? ಈಗ ಅಬೆ ವಡೆ ಅಂತ ಮಾಡೋಣ. ಹಬೆ ವಡೆ? ಹೌದು. ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ತೀರಾ? ಹೇಳ್ತೀನಿ. ಹೆಸರು ಬೇಳೆ, ತೊಗರಿ ಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಜೀರಿಗೆ, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಶುಂಠಿ ಪೇಸ್ಟ್ ಮಾಡ್ಕೊಂಡಿದೀನಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ, ಉಪ್ಪು, ಹುಣಸೆಹಣ್ಣು. ಓಕೆ, ಶುರು ಮಾಡ್ಬಿಡೋಣವಾ? ಖಂಡಿತ ಶುರು. ಮೊದ್ಲು ಏನ್ ಮಾಡೋಣ? ಮೊದ್ಲು ಮಿಕ್ಸಿಗೆ ಹಾಕೊಂಡ್ ಬಿಡೋಣ ಸರಿ. ಇದನ್ನೆಲ್ಲ. ಈ ಉದಾಹರಣೆಗೆ ಕಡಲೆಬೇಳೆ ವಡೆ ಮಾಡ್ತೀವಿ ಗೊತ್ತಾ ನಾವು ಮನೆಯಲ್ಲಿ, ಅದೇ ತರ ಇದನ್ನ ಸ್ವಲ್ಪ ದಪ್ಪದಾಗಿ ರುಬ್ಕೋಬೇಕು ಎಲ್ಲಾದ್ರೂ. ಅದಕ್ಕೆ ಈ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಆಮೇಲೆ ಈ ಸಬ್ಬಕ್ಕಿ ಸೊಪ್ಪು, ಇದನ್ನೆಲ್ಲ ಹಾಕ್ಬಿಟ್ಟು ಕಲಸ್ಕೊಂಡು ಉಂಡೆ ಮಾಡ್ಕೊಂಡ್ಬಿಡೋದು. ಮೆಣಸಿನ್ಕಾಯಿನೂ ಇದಕ್ಕೆ ಹಾಕೊಂಡ್ಬಿಡೋಣ. ಯಾಕಂದ್ರೆ ಎಲ್ಲ ಮಿಕ್ಸಿ ಆಗ್ಬಿಟ್ರೆ ಮಕ್ಳಿಗೆ ಈಗ ಖಾರ, ಕೆಲವೊಬ್ಬ ಮಕ್ಳಿಗೆ ಈಗ ಮೆಣಸಿನ್ಕಾಯಿ ಸಿಕ್ಬಿಟ್ರೆ ಏನ್ ಮಾಡ್ತಾರೆ, ಈರುಳ್ಳಿನೂ ಇದಕ್ಕೆ ಹಾಕೊಂಡ್ಬಿಡೋದ? ಈರುಳ್ಳಿನೂ ಇದಕ್ಕೆ ಹಾಕೊಂಡ್ಬಿಡೋದು. ಸ್ವಲ್ಪ ರುಬ್ಬಕ್ ಮಾತ್ರ, ಆಮೇಲೆ ಮತ್ತೆ ಹಾಕೋಬೇಕು. ಸರಿ, ಅಂದ್ರೆ ಅದು ಸರಿ ಹೋಗ್ಬಿಡುತ್ತೆ. ಓಕೆ, ಎಲ್ಲ ಪೇಸ್ಟ್ ಆಗೋದ್ರಿಂದ. ಈಗ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಒಂದ್ ಸ್ವಲ್ಪ. ಬೆಳ್ಳುಳ್ಳಿ ಬೇಕಿದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ ಅಲ್ವಾ? ಇಲ್ಲ, ಹಂಗೂ ಮಾಡ್ಬೋದು, ಬಟ್ ಆದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಬೆಳ್ಳುಳ್ಳಿ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಲ್ವಾ? ಹೌದು. ಆ ಕಾರಣದಿಂದ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೇನೆ ಚೆನ್ನಾಗಿರುತ್ತೆ. ಓಕೆ, ಈಗ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಡೋಣ. ಸರಿ. ಈಗ ಇದಕ್ಕೆ ಪುದೀನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಹಾಕ್ಬೇಕು. ಹೆಚ್ಕೊಂಡ್ರು ಅಂತ ಈರುಳ್ಳಿ. ಯಾಕೋ ನಮ್ಮ ಸಿಂಹ ಅವರು ಗರ್ಜನೆ ನಿಲ್ಲಿಸ್ಬಿಟ್ರಲ್ಲ. ಮೇಡಮ್ ಅಡ್ಗೆ ನೋಡಿ, ಜಯಶ್ರೀ ಅವ್ರ ಅಡ್ಗೆ ನೋಡಿ ಬೆರಗಾಗಿ ಟೇಸ್ಟ್ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಮನೇಲೂ ಹೀಗೆ ಮಾಡ್ತೀರಾ? ಅವ್ರ ಅಡ್ಗೆ ಮಾಡ್ತೀರಾ, ಸುಮ್ನೆ ಕೂತ್ಕೊಂಡು ನೋಡ್ತಿರ್ತೀರಾ? ಹೀಗೆ ಗಮನಿಸ್ತಾ ಇರ್ತೀನಿ ನಾನು, ಮುಂದೆ ಮಾಡೋದ ಸಂದರ್ಭ ಬರ್ಬೋದಾ ಅಂತ ಹೇಳ್ಬಿಟ್ಟು. ಓಕೆ, ಈಗ ಉಪ್ಪು ಹಾಕೊಂಡ್ರಿ ಅಲ್ವಾ ಕೊನೆಯಲ್ಲಿ? ಹಾಕೊಂಡ್ವಿ. ಈಗ ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ನಮ್ಗೆ ವಡೆ ಟೈಪ್ ಬೇಕಾದ್ರೆ ಎಣ್ಣೆಲಿ ಕರ್ದ್ ಬಿಡ್ಬೋದು, ಬೇಡ ಮಾಡ್ಕೋಬಹುದು. ಬಟ್ ಇದು ಅಬೆ ವಡೆ ಆಗಿ ಈ ಕಾಳುಗಳನ್ನೆಲ್ಲ ಹಾಕಿರೋದ್ರಿಂದ ಇದನ್ನ ಬೇಯಿಸ್ಕೊಂಡ್ ತಿಂದ್ರೇನೆ ಇದಕ್ಕೆ ಒಂದು ಟೇಸ್ಟ್. ಓಕೆ, ಹಾಗಾದ್ರೆ ಒಲೆ ಹಚ್ಚಿಟ್ಬಿಡೋಣ? ಖಂಡಿತ ಖಂಡಿತ. ಹಚ್ಚಲಾ? ಹಚ್ಚಿ ಸುಮ್ಮನೆ ಒಂದು ಲೋಟದಷ್ಟು ನೀರು ಹಾಕಿರೋಣ. ಓಕೆ, ಅದಕ್ಕೆ ಎಣ್ಣೆ ಸವರ ಅಗತ್ಯ ಅಲ್ವಾ? ಹಾಗೆ ಇಡ್ಬೋದು? ಏನು ಬೇಡ, ಎಣ್ಣೆ ಗಿಣ್ಣೆ ಏನು ಸವರೋದ್ ಬೇಕಾಗಿಲ್ಲ ನಮ್ಗೆ. ಈ ತರ ಮಾಡಿಟ್ರು
ಈಗ ನೀವು ದಪ್ಪ ಮಾಡಿದ್ರಲ್ವಾ, ಬೇಕಾದ್ರೆ ನಾವು ತೆಳುಗು ಮಾಡ್ಕೊಳ್ಬೋದಾ? ಹಾ, ತೆಳುಗು ಮಾಡ್ಕೋಬಹುದು, ಬಟ್ ಆದ್ರೆ ಅದು ಸ್ವಲ್ಪ ಬಿರ್ಕ್ ಬಿಟ್ಬಿಟ್ರೆ ಕಷ್ಟ. ಓಕೆ, ಮುಚ್ಚಿಟ್ಬಿಡೋಣ ಅಲ್ವಾ? ಮುಚ್ಚಿಟ್ಬಿಡೋಣ. ನಾನ್ ನಿಮ್ಮನ್ನ ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ನೋಡಿದೀನಿ. ಅದ್ ಬಿಟ್ಟು ಇನ್ನು ಯಾವ್ಯಾವ ಸಿನಿಮಾದಲ್ಲಿ ನೀವು ಅಭಿನಯಿಸಿದೀರಾ? ಎಸ್ ನಾರಾಯಣ್ ಸರ್ದೇ ಈಗ ನೆಕ್ಸ್ಟ್ ಚಂಡ ಅಂತ ಬಂತು, ವಿಜಯ್ ಅವ್ರು ಮಾಡಿರೋದು, ಅದರಲ್ಲೂ ಮಾಡಿದೆ. ಆಮೇಲೆ ಇದು ಚೈತ್ರ ಚಂದ್ರಮ ಅಂತ ಅವ್ರ ಮಗನೇ ಹೀರೋ ಮಾಡಿದ್ರು, ಅದ್ರನ್ನು ಮಾಡಿದೆ. ಆಮೇಲೆ ಆ ಫಿಲಮ್ ಮಾಡೋದಕ್ಕಿಂತ ಹಿಂದೆನೆ ನಾನು ಸಾಕಷ್ಟು ಒಂದ್ 2-3 ಫಿಲಮ್ಗಳನ್ನು ಮಾಡಿದ್ದೀನಿ ನಾನು. ಅದ ಈ ಲಲಿತಾ ನಾಯಕ್ ಅಂತ ಇದ್ದಾರೆ, ಜಾಡೇರೆ ಪಂಕೆರೆ ಅಂತ ಈ ಲಂಬಾಣಿಸ್ ಭಾಷೆಯಲ್ಲಿ ಒಂದು ಚಿತ್ರ ತೆಗೆದ್ರು. ಅವರು ಅದೇ ಜನಾಂಗ ಆಗಿರೋದ್ರಿಂದ ಆ ಭಾಷೆ ಚಿತ್ರ ತೆಗೆದಾಗ ನನಗೂ ಕರೆದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ರು, ಅದ್ರಲ್ಲೂ ಮಾಡಿದ್ದೀನಿ. ಆಮೇಲೆ ದೇವರವರನ್ನು ಕೊಟ್ರೆ ಜಯಶ್ರೀ ಮೇಡಮ್ ಅವ್ರು ಇದಾರಲ್ಲ, ಅವ್ರ ಫಿಲಮ್ ಅಲ್ಲೂ ಮಾಡಿದ್ದೀನಿ. ಅದರಲ್ಲಿ ಬ್ಯಾಂಕ್ ಜನಾರ್ದನ್ ಅವ್ರ ಮಗಳ ಕ್ಯಾರೆಕ್ಟರ್ ಮಾಡಿದ್ದೀನಿ. ಓಕೆ, ಈಗ ಅದು ಆಗ್ತಾ ಇದೆ. ಆಗ್ಲಿ ಆಗ್ಲಿ. ಇದೇನೋ ಇನ್ನ ಉಳಿಸಿದಿರಲ್ಲ, ಇದೆಂತಕ್ಕೆ? ಈಗ ಅದಕ್ಕೆ ಅಬೆ ಒಡೆಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗೋದ್ರೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಬೇಡ. ಮೊದಲು ಕಾಯಿ, ಸ್ವಲ್ಪ ಕಾಯಿ ಹಾಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಕಾಯಿ ಚಟ್ನಿ ಇದ್ರೆ ರುಚಿಯಾಗಿರುತ್ತೆ ತಿನ್ಲಿಕ್ಕೆ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಒಂದೆರಡು ಹಾಕೊಳ್ಳೋಣ, ಜಾಸ್ತಿ ಬೇಡ ಬೆಳ್ಳುಳ್ಳಿ ಚಟ್ನಿಗೆ. ಸ್ವಲ್ಪ ಶುಂಠಿ ಹಾಕೋಣ, ಯಾಕಂದ್ರೆ ಶುಂಠಿ ಜಾಸ್ತಿ ಎಷ್ಟು ಯೂಸ್ ಮಾಡ್ತೀವೋ ಜೀರ್ಣಕ್ಕೆ ತುಂಬಾ ಒಳ್ಳೇದು. ಹಾಗೆ ಮತ್ತೆ ಜೀರಿಗೆನೂ ತುಂಬಾ ಒಳ್ಳೇದು. ಅದನ್ನು ಸ್ವಲ್ಪ ಚಟ್ನಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಹುಣಸೆಹಣ್ಣು ಜಾಸ್ತಿ ಏನು ಹಾಕೋದ್ ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಹುಳಿ ಅಂಶ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ? ಆದ್ರೆ ತುಂಬಾ ಜಾಸ್ತಿ ಹುಳಿ ಆದ್ರೂ ತಿನ್ಲಿಕ್ಕೆ ಆಗಲ್ಲ. ಹೌದು. ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಸರಿ, ಅಲ್ಲಿ ತನಕ ಇದಾಗ್ತಾ ಇರಲಿ. ಆಯ್ತಾ? ಆಯ್ತು. ಬಿಡೋಣ. ನನ್ಗೂ ಕಾತ್ರ ಜಾಸ್ತಿ ಆಗಿದೆ. ಆಗಿದೆ, ತೆಗ್ಬಿಡೋಣ. ಆಫ್ ಮಾಡ್ಲಾ? ಓಕೆ, ತೆಗ್ಬಿಡೋಣ. ಸರ್ ಹೇಳಿ. ಹಬೆ ವಡೆ ರೆಡಿ ಆಗಿದೆ, ಬಂದ್ಬಿಡಿರಿ, ರುಚಿ ನೋಡೋಣ. ಖಂಡಿತ ನೋಡೋಣ. ಸ್ವಪ್ನವ್ರೆ ತಗೊಳ್ಳಿ ಹಬೆ ವಡೆ ಕಾಯಿ ಚಟ್ನಿ. ಬೇಕಾದ್ರೆ ತುಪ್ಪ ಹಾಕೊಂಡು ತಿನ್ಬೋದು. ಥ್ಯಾಂಕ್ ಯು. ಬಿಸಿ ಬಿಸಿಯಾದ ಹಬೆ ವಡೆ ಸಿದ್ಧವಾಯ್ತು. ಹಬೆ ವಡೆ ಬೇಕಾಗುವ ಸಾಮಗ್ರಿಗಳು: ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಜೀರಿಗೆ, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಉಪ್ಪು ಮತ್ತು ಹುಣಸೆ ಹಣ್ಣು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಹಾಕಿ ರುಬ್ಬಿಕೊಂಡು ಒಂದು ಬಟ್ಟಲಿಗೆ ಹಾಕಿ ಅದಕ್ಕೆ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ಹಾಕಿ ಕಲಸಿ ಚಿಕ್ಕದಾಗಿ ತಟ್ಟಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಹಬೆಯಲ್ಲಿ ಬೇಯಿಸಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆ ಹಣ್ಣು ಮತ್ತು ನೀರನ್ನು ಹಾಕಿ ರುಬ್ಬಿಕೊಂಡರೆ ಹಬೆ ವಡೆ ಸವಿಯಲು ಸಿದ್ಧ.